ಓಕೆ. ನಮಸ್ಕಾರ ಮಂಜಣ್ಣ ಅವರೇ. ನಮಸ್ತೆ ಸರ್. ನಮಸ್ತೆ. ಇದು ನೀವು ರೀಲ್ಸ್ ಮಾಡಬೇಕಾದ್ರೆ ರೀಲ್ಸು ಮಾಡುವಾಗ ನಿಮ್ಮ ಮನಸ್ಸಿಗೆ ಮಾಡಬೇಕು ಅನ್ನಿಸ್ತಾ ಬೇಡ ಅನ್ನಿಸ್ತಾ? ಸರ್ ನಾನು ರೀಲ್ಸ್ ಮಾಡಬೇಕಾದ್ರೆ ಈಗಲೇ ನೋಡ್ತಾ ಇದ್ದೀನಿ ಸರ್, ಜನ ನಮ್ಮ ಎಲ್ಲೆಲ್ಲೋ ಕೆಟ್ಟದಾಗಿ ನಡ್ಕೊಂತಾರೆ, ಕೆಟ್ಟದಲ್ಲಿ ಕೆಟ್ಟ ರೀತಿಲೇ ನಡ್ಕೊಂತ ಇದಾರೆ. ನಾವು ಮುಂದೆ ಕೆಟ್ಟದಾಗಿ ನಡ್ಕೊಂಡ್ಬರ್ತೀರಿ ಅಂತ ಭಯಕ್ಕೆ ಒಂದು ರೀಲ್ಸ್ ಮಾಡಕ್ಕಿದೆ ಸರ್. ಯಾಕಂದ್ರೆ ಈಗಿನ ಸಿಚುವೇಶನ್ ಅಲ್ಲಿ ತುಂಬಾ ಎಲ್ಲ ಕೆಟ್ಟದಾಗೆ ನಡ್ಕೊಂತ ಇದಾರೆ. ಯಾಕಂದ್ರೆ ನಾನು ಯಾವಾಗ ಕೆಡ್ದಾಗ ಆಗೋತೀನ, ಎಣ್ಣೆ ಹೊಡ್ಯಕ್ ಹೋಗ್ತೀನಿ, ಗುಟ್ಕಾಗ ಕಲ್ತಿ ಬಿಡ್ತೀನಿ ಅಂತ ಭಯ ಬಿದ್ದು ಮನ್ಸು ಅಗ್ರ ಆಗ್ಲಿ, ನನ್ನ ಕಷ್ಟ ಅಭಿಮಾನಿಗಳ ಹತ್ರ ಹೇಳ್ಕೊಳ್ಳೋಣ ಅಂತ ಒಂದ್ ರೀಲ್ಸ್ ಮಾಡಕ್ಕಿದೆ ಸರ್. ನೀವು ಈ ರೀಲ್ಸ್ ಮಾಡ್ಬೇಕಾದ್ರೆ ಯಾರನ್ನ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಇನ್ನ ನಿಂದಿಸ್ತಾರೆ, ಯಾಕೆ ಮಾಡ್ತೀಯ, ಏಕೆ ಇದು ನಿನ್ಗೆಲ್ಲ ಏನಕ್ಕೆ ಬೇಕು ಅಂತ ಎಲ್ಲ ಕೇಳ್ತಾರ? ಸರ್ ಕೇಳ್ತಾರೆ ಸರ್. ಅದ್ ನಾನು ಹೇಳ್ತೀನಿ, ಅವ್ರೆಲ್ಲ ಕೆಟ್ಟದಾಗ ಕಾಮೆಂಟ್ ಹಾಕ್ತಾರೆ, ಆದ್ರೆ ನನ್ಗೆ ಓದಕ್ ಬರಲ್ಲ. ಕೆಟ್ಟದಾಗ ಕಾಮೆಂಟ್ ಹಾಕಿದ್ರೆ ನಂಗೆ ಓದಕ್ ಬರಲ್ಲ. ಆದ್ರೂ ನನ್ನ 7 ಕೋಟಿ 8 ಕೋಟಿ ಕನ್ನಡಿಗರು ಇದ್ದಿರಲ್ಲ ಸರ್, ದೇವ್ರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾನು ಏನೇ ಒಂದು ಕಂಟೆಂಟ್, ನಾನು ಏನೇ ಒಂದು ಡೈಲಾಗ್ ಹೊಡೆದ್ರು ಅಭಿನಂದಿಸಿ ಪ್ರೀತಿಸ್ತಾರೆ ಸರ್ ನನಗೆ. ಇವಾಗ ನೀವು ಒಂದು ರೀಲ್ಸ್ ಮಾಡಿರ್ತೀರಾ, ಎಲ್ಲಾನ ಒಂದು ಗ್ರಾಮಗಳಿಗೆ ಹೋಗ್ತೀರಾ, ಯಾರನ ನಿಮಗೆ ನಮಸ್ಕಾರ ಮಾಡ್ಬೋದು, ಇಲ್ಲ ನಕ್ಕೊಂಡು ಹೋಗ್ಬೋದು. ಮಂಜಣ್ಣ ನೋಡಿ ಅಲ್ಲಿ ಹೋಗ್ತಾವ್ರೆ ರೀಲ್ಸ್ ಮಾಡೋ ಅಂತ ನಕ್ಕೊಂಡು ಹೋಗ್ತಾರೆ. ಆ ನಕ್ಕೊಂಡು ಹೋಗೋರ್ಗು, ನಿಮ್ಗೆ ಏನಾನ ನಮಸ್ಕಾರ ಮಾಡೋರ್ಗು, ಅವ್ರಿಗೆ ಏನಂತ ಒಂದು ವಿಷಯ ಸರ್, ನಾನು ಏನೇ ಪ್ರತಿ ಒಂದು ವಿಡಿಯೋ ಮಾಡಿದ್ರು ಅವ್ರಿಗೆ ಮನಸ್ಸಿಗೆ ಇಲ್ಲ ನಾಟ್ ಬಿಟ್ಟಿರ್ತದೆ, ಅದಕ್ಕೋಸ್ಕರ ನಗಿತಾರೆ. ಯಾಕಂದ್ರೆ ನಾವು ಆ ತರ ನಾವು ಮಾಡಿರ್ತೀವಿ, ಖುಷಿಯಾಗಿ ವಿಡಿಯೋ ಮಾಡ್ತೀವಿ, ಖುಷಿ ಅವ್ರು ನಮ್ಮನ್ನ ಪ್ರೀತಿಸ್ತಾರೆ. ಅದಕ್ಕಿಂತ ಏನ್ ಬೇಕು ಸರ್ ನನಗೆ? ಅವರು ಕೈ ಮುಗಿದ್ರೆ ನಾವು ಕೈ ಮುಗಿತೀವಿ. ದರ್ಪ ಇಲ್ಲ, ದೌರ್ಜನ್ಯ ಇಲ್ಲ ನನ್ನ ಹತ್ರ. ಎಲ್ಲಾರನು ಅಂತಮ್ಮದ್ರಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಹೌದು. ಇವಾಗ ಅಲ್ಲಿ ನೀವು ಹೋಗ್ತಾ ಇರ್ತೀರ ಅನ್ಕೊಳ್ಳಿ, ಅವ್ರು ನಗ್ತಾ ಸುಮ್ನೆ ಹೋಗ್ತಾರೆ. ಯಾಕಮ್ಮ ನಕ್ಕಿರಿ ಏನು ಅಂತ ನೀವು ವಿಷಯ ಏನಂತ ಕೇಳ್ತೀರಾ ಅಲ್ಲಿ ಹೋಗಿ ಅವ್ರನ್ನ? ಅವಾಗ ನನ್ ಮನಸ್ಸಿಗೆ ಅನಿಸುತ್ತೆ, ಯಾಕಮ್ಮ ನಗಿತ್ರಿ, ಮಾತಾಡ್ಸ್ರಿ ಅಣ್ಣ, ಯಾಕಣ್ಣ ನಗಿತೀರಿ, ಮಾತಾಡ್ಸ್ರಣ್ಣ, ಯಾಕಣ್ಣ ನೀವೇ ನಕ್ಕೊಂಡು ಹೋಗ್ತೀರಣ್ಣ ಅಂತೀನಿ. ಅವಾಗ ಬಂದು ಅವರೇ ಮಾತಾಡ್ಸ್ತಾರೆ, ಅಣ್ಣ ನಾನ್ ನಿಮ್ಮ ಅಭಿಮಾನಿ ಅಂತಾರೆ. ಓಕೆ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ತೀವಿ. ಅಂದ್ರೆ ಅಷ್ಟೇ ಪ್ರೀತಿಯಿಂದ ಮಾತಾಡ್ತಾರೆ ಸರ್. ಪ್ರೀತಿಯಿಂದ ಮಾತಾಡಿಸ್ತಾರೆ. ನಕ್ಕೊಂಡು ಹೋದವರು ನಕ್ಕೊಂಡು ಹೋಗ್ಲಿ, ನಿಮ್ಮನ್ನ ನೋಡ್ಕೊಂಡು ಆಯ್ ಅಂದವ್ರು ಆಯ್ ಅನ್ಲಿ, ಅವ್ರಿಗೆ ಆಯ್ ಅಂದವ್ರಿಗೆ ನೀವು ಆಯ್ ಅನ್ರಿ. ನಮಸ್ಕಾರ ಮಾಡಿದಾಗ ನಮಸ್ಕಾರ ಮಾಡಿ, ನಕ್ಕಿರೆ ನೀವು ನಕ್ಕಿ. ಏನ ನೋಡಮ್ಮ, ನೀವು ನಕ್ಕಿರೆ ನನಗೆ ಒಂದು ದೇವ್ರ ಸಮಾನ. ದೇವ್ರ ಸಮಾನ. ನನಗೆ ಅದೇ ಒಂದು ಆಶೀರ್ವಾದ. ನನಗೆ ಖುಷಿ ಮಾಡಿದ್ರೆ ನನ್ನ ಆತ್ಮದಲ್ಲಿರುವಂತ ಇನ್ನ ಖುಷಿ ಜಾಸ್ತಿ ಆಗುತ್ತೆ. ಇನ್ನ ನೀವು ರೀಲ್ಸ್ ಮಾಡ್ಬೇಕು ಅನ್ನಿಸ್ತೈತಾ, ಇಲ್ಲ ಬೇಡ ಅನ್ನಿಸ್ತಾ ಆಯ್ತಾ ನಿಮ್ಗೆ? ಸರ್ ನನಗೆ ಯಾವತ್ತ ಅಷ್ಟೇ ಸರ್, ನಾನು ರೀಲ್ಸ್ ಮಾಡಕ್ ಕೂಡ್ದು ಅನ್ಸಿಲ್ಲ ಸರ್ ಯಾವತ್ತನು. ಇನ್ನ ಮಾಡ್ಸೋಣ, ಇನ್ನ ಜನಗಳನ್ನ ಪ್ರೀತಿಯಿಂದ ಮಾತಾಡ್ಸೋಣ, ಅಭಿಮಾನಿಸೋಣ, ಖುಷಿಯಾಗಿ ನಗ್ಸೋಣ ಅಂತ ನನ್ನ ಆಸೆ ಸರ್. ಯಾಕಂದ್ರೆ ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ನಾನೊಂದು ಜನಗಳನ್ನ ನಗಿಸ್ತೀನಲ್ಲ ಸರ್, ಅವ್ರಿಗೆ ಏನಾನ ಕಷ್ಟದಲ್ಲಿದ್ದಾಗ ನನ್ನ ವಿಡಿಯೋ ನೋಡಿದ್ರೆ ನಗಿತಾರಲ್ಲ ಸರ್, ನಂಗೆ ಅಷ್ಟು ಸಾಕು ಸರ್, ನಾನು ಸಮಾಧಾನ ಆಗುತ್ತೆ ಸರ್ ನನಗೆ. ಇವಾಗ 8 ಕೋಟಿ ಕನ್ನಡಿಗರು ಇದ್ದಾರೆ. ಆ ಕನ್ನಡಿಗರು ಎಲ್ಲ ನೋಡಿ ನಿನಗೆ ರೀಲ್ಸು ಹೋಗ್ತಾ ಇದೆ, ಎಲ್ಲ ಎಷ್ಟು ಕಂಟೆಂಟ್ ನೋಡ್ತಾವ್ರೆ, ಏನಾನ ಚೆನ್ನಾಗಿ ವೈರಲ್ ಆಗೈತಾ ಆಗಿಲ್ವಾ? ಸರ್ ನನಗೆ ಏನೇ ಒಂದು ವಿಡಿಯೋ ಮಾಡಿದ್ರು ತುಂಬಾ ವೈರಲ್ ಆಗುತ್ತೆ ಸರ್. ಯಾಕಂದ್ರೆ ತುಂಬಾ ನಾನು ಒಂದು ವಿಡಿಯೋ ಹಾಕ್ಲಿ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸರ್, ನಿಜವಾಗ್ಲು. ಯಾಕಂದ್ರೆ ಇವತ್ತು ದಿನ ನಾನು ಇನ್ನೂ ವಿಡಿಯೋ ಮಾಡ್ಲಿಲ್ಲ, ಹಾಸ್ಪಿಟಲ್ ಇದ್ದೀನಿ, ಸ್ವಲ್ಪ ಆರೋಗ್ಯ ಪರಿಸ್ಥಿತಿ ಇತ್ತು. ಆದ್ರಿಂದ ನಾನು ಇವಾಗ ದೊಡ್ಡಬಳ್ಳಾಪುರದಿಂದ ಕಷ್ಟ ಬಿದ್ದು ಒಂದು ಕನಸಿನ ಮನೆ ಅಂತ ಒಂದು ಗೂಡು ಕಟ್ಟಿದ್ದೀನಿ ಸರ್. ಆ ಕನಸಿನ ಮನೆಗೆ ಸರ್, ನಿಮ್ಮ ಮನೆ ಕನಸಿನ ಮನೆ, ಇವಾಗ ನಾವು ಎಲ್ಲ ಒಂದು ಗೂಡು ಕಟ್ಕೊಂಡು ನಾವು ಇದ್ದೀವಿ. ನಿಮ್ಗಿನ್ನ ಕನಸಿನ ಮನೆ ನೆರವೇರಿಲ್ಲ. ಇನ್ನ ಇಲ್ಲ ಸರ್, ಅದು ಅರ್ಧಕ್ಕೆ ನಿಂತೋಗೈತೆ ಸರ್. ಈ ಕನ್ನಡಿಗರು ನೋಡಿ ಏನನ್ನ ನಿನಗೆ ಬೆನ್ನು ನಿಲುವಾಗಿ ನಿಂತು, ಪಾಪ ಒಂದು ಸಪೋರ್ಟ್ ಮಾಡಬೇಕು ಅಂತ ಏನಾನ ಮಾಡಬೇಕು ಅಂತ 8 ಕೋಟಿ ಕನ್ನಡಿಗರಿಂದ ನಾನು ಕೇಳ್ತಾ ಇದ್ದೀನಿ. ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಬಡತನದಲ್ಲಿ ಬಂದಿರೋದು. ಯಾಕಂದರೆ ಅರ್ಧಕ್ಕೆ ಮನೆ ನಿಂತೋಗೈತೆ. ಅವರು ಏನೋ ಕೂಲಿಯೋ ನಾಲಿಯೋ ಏನೋ ಒಂದು ಮಾಡಿ ಬದುಕಿ ಅವರು ಒಂದು ಕಟ್ಟಬೇಕು ಅಂತ ಅರ್ಧಕ್ಕೆ ನಿಂತೈತೆ. ಏನಾನ ಕನ್ನಡಿಗರು ಒಂದಿಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅವರು ಕೇಳ್ಕೊಂತವ್ರೆ. ವೀಕ್ಷಕರೇ ಕೇಳಿ ನೀವು ಸರ್. ನನ್ನ 8 ಕೋಟಿ ಕನ್ನಡ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ, ಎಷ್ಟೆಷ್ಟೋ ಖರ್ಚು ಮಾಡ್ತೀರಿ. ಆದರೆ ನಾನು ನಿಮ್ಮ ಹತ್ರ 1000 ರೂಪಾಯಿ ಕೇಳಲ್ಲ, 100 ರೂಪಾಯಿ ಕೇಳಲ್ಲ, 10 ರೂಪಾಯಿ ಕೇಳಲ್ಲ.
ಕೇವಲ ಒಂದು ಬಿಸ್ಕೆಟ್ ತಗೊಂಡ್ರೆ 5 ರೂಪಾಯಿ ಕೊಡ್ಬೇಕಾ, ಒಂದು ಹಣ್ಣು ತಗೊಂಡ್ರೆ 5 ರೂಪಾಯಿ 10 ರೂಪಾಯಿ ಕೊಡ್ಬೇಕಾ, ಒಂದು ವಿಮಲ್ ತಗೊಂಡ್ರೆ 5 ರೂಪಾಯಿ ಕೊಡ್ಬೇಕು. ನಾನು ಕಷ್ಟದಲ್ಲಿದ್ದೀನಿ, ಬಡಪಾಯಿ ನಾನು. ಯಾಕಂದ್ರೆ ನಾನು ಹೇಳ್ಕೊಂತ ಇದೀನಿ, ಕೆಲವು ಜನ ಹೇಳ್ಕೊಳ್ಳಲ್ಲ, ಮೋಸ ಮಾಡ್ತಾರೆ. ಆದ್ರೆ ನಾನು ಕಷ್ಟದಲ್ಲಿದ್ದೀನಿ, ಹೇಳ್ಕೊಂತ ಇದೀನಿ. ನಿಮ್ಮ ಕೈಲಿ ಏನು ಆಗತ್ತಾ ಅದು ಸಹಾಯ ಮಾಡಿ. ನೀವು ವಿಷ ಹಾಕಿದ್ರು ನಾನು ಅಮೃತ ಅಂತ ಸ್ವೀಕರಿಸ್ತೀನಿ ಸರ್. ನಾನು ನೋಡಿ, ಅವ್ರ ಮನೆ ಕಟ್ತಾವ್ರೆ, ನಿಮ್ಗೇನೋ ಕೊಡಬೇಕು ಅನಿಸಿದ್ರೆ, ನಿಮಗೆ ಅವರು ಬಡತನದಲ್ಲಿ ಒಂದು ಮನೆ ಕಟ್ಕೊಂಡು ಅವರು ನಮ್ಮ ಥರ ಇರಬೇಕು ಅನ್ನಂಗೆ ಕೊಡಬೇಕು ಅನ್ನೋರು ಕೊಡಿ, ಆಗಲ್ಲ ಅಂದವರು ಪರವಾಗಿಲ್ಲ. ನಾವೇನು ಬೇಜಾರು ಮಾಡ್ಕೊಳಲ್ಲ ಸರ್. ನಿಮಗೆ ಕೊಡಬೇಕು ಅಂದರೆ ಕೊಡಿ. ಏನೋ ಒಂದು ನಿಮಗೆ ಒಂದು ಸಿಮೆಂಟ್ ಆಗಿರ್ಬೋದು, ಒಂದು ಇಟ್ಟಿಗೆನೋ ಏನೋ ನಾವು ಕೊಡಿಸ್ಬೇಕು ಮನಸ್ಫೂರ್ತಿ ಎಂಬಂಗಿದ್ರೆ ಕೊಡಿ. ಇಲ್ಲ ಅಂದರೆ ಅವ್ರ ಕೂಲಿಯನ್ನು ಆದರೂ ಮಾಡಿ ಬದುಕ್ತಾರೆ. ಆದರೆ ಬ್ಯಾಡ್ ಕಮೆಂಟನ್ನು ಹಾಕ್ತಾರೆ, ಅದು ಹಾಕಕ್ಕೆ ಹೋಗ್ಬೇಡಿ. ಇಲ್ಲ ಬಿಡಿ ಸರ್, ಬ್ಯಾಡ್ ಕಮೆಂಟ್ ಹಾಕಿದ್ರು ಹಾಕ್ಲಿ ಬಿಡಿ ಸರ್. ಯಾಕಂದ್ರೆ ನಾನು ಅವ್ರು ಅಂತಂಬಂದ್ರೆ ಸರ್, ನಾನು ಬ್ಯಾಡ್ ಕಮೆಂಟ್ ಹಾಕೋರು ಅಂತಂಬಂದ್ರೆ ನಾನು ಯಾವತ್ತು ಯಾರನ್ನು ದ್ವೇಷಿಸಲ್ಲ ಸರ್. ನಾನು ಒಳ್ಳೇದಾಗಿ ಒಳ್ಳೇದು ಸರ್. ಒಂಥರ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ಸರ್. ಎಲ್ಲ ನೋಡಿ 8 ಕೋಟಿ ಕನ್ನಡಿಗರೇ ಅವರು ಬ್ಯಾಡ್ ಕಮೆಂಟು ಯಾವ್ದು ಹಾಕಿರೂ ಅವ್ರು ಸ್ವೀಕಾರ ಮಾಡ್ತಾರಂತೆ. ಅವ್ರಿಗೆ ಎಜುಕೇಷನ್ ಇಲ್ಲ, ಇನ್ನೊಂದಿಲ್ಲ. ಅವರು ಒಬ್ಬರು ಅನ್ಎಡಿಕೇಟೆಡ್ ಅಂದಂಗೆ. ಅನ್ಎಡಿಕೇಟೆಡ್ ಅಂದರೆ ಯಾರನ್ನು ಓದಿ ಇಂಥದ್ದು ಹಾಕ್ಯವ್ರಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಆದರೆ ನೀವು ಬ್ಯಾಡ್ ಕಮೆಂಟ್ ಹಾಕಿರೋ ಅವ್ರಿಗೆ ಗೊತ್ತಾಗಲ್ಲ, ಒಳ್ಳೇದು ಹಾಕಿರೂ ಗೊತ್ತಾಗಲ್ಲ. ಯಾಕಂದರೆ ಯಾರನ್ನ ನಮ್ಮ ಅಂತ ದೊಡ್ಡವರು ಗೊತ್ತಿರೋರು ಏನೋ ಒಂದು ತಗೊಂಡು ಏನು ಮಂಜಣ್ಣ ಈ ಥರ ಹಾಕ್ಯವ್ರೆ ಪರವಾಗಿಲ್ಲ ಅಂದರೆ ಬಿಡಿ ಅಂತ ಅವ್ರೆ. ಅದಕ್ಕೇನು ತಲೆ ಕೆಡಿಸ್ಕೊಂಬಲ್ಲ. ನನಗೆ ಓದು ಬರಲ್ಲ, ಒಳ್ಳೇದು ಹಾಕಿರೋ ಅದೇ, ಕೆಟ್ಟದ್ದು ಹಾಕಿರೋ ಅದೇ. 1ನೇ ಕ್ಲಾಸ್ ಓದಿದ್ದೀರಾ, ಎಷ್ಟನೇ ಕ್ಲಾಸ್ ಓದಿದ್ದೀರಾ ನೀವು ಎಜುಕೇಶನ್? ಓದಿದ್ದೀನಿ ಸರ್, ಆದರೆ ನನಗೆ ಓದ ಬರ ಇಲ್ಲ ಸರ್. ನನಗೆ ಓದ ಬರ ಇಲ್ಲ ಸರ್. ಏನು ಹಾಕಿರೋ ಅವ್ರಿಗೆ ಥರ ಪ್ರಸಾದ ಸ್ವೀಕಾರ ಮಾಡೋದು ಒಂದು ಗೊತ್ತಷ್ಟೇ. ಇನ್ನು ಏನಾನ ಹೇಳ್ಬೇಕಾ ಕನ್ನಡ? ಏನಿಲ್ಲ ಸರ್, ಈಗ ಅರ್ಧದಲ್ಲೇ ಮನೆ ನಿಂತಾಗೈತೆ. ಏನ ನೀವು ಪ್ರಸಾದ ನೀವೇನು ಕೊಡ್ತೀರಾ ಅದನ್ನ ಸ್ವೀಕಾರ